ಸಾಹುಕಾರಪುರ ಎಂಬ ಊರಿನಲ್ಲಿ ಮಾರ್ತಾಂಡ ಎಂಬ ಒಬ್ಬ ಶ್ರೀಮಂತನಿದ್ದ. ಇವನ ಬಳಿ 10 ತಲೆಮಾರು ಕೂತು ತಿಂದರೂ ಕರಗದಷ್ಟು ಆಸ್ತಿ ಇತ್ತು. ತನ್ನ ಒಬ್ಬನೇ ಮಗ ಉತ್ತಮ ಕುಮಾರನನ್ನು ಬಹಳ ಮುದ್ದಿನಿಂದ ಸಾಕಿದ್ದ ಮಾರ್ತಾಂಡನಿಗೆ ಮಗ ತನ್ನ ಬಳಿಕ ಪಾರಂಪರಿಕ ಆಸ್ತಿಯನ್ನು ಉಳಿಸಿಕೊಂಡು ಹೋಗುತ್ತಾನೋ ಇಲ್ಲವೋ ಎಂಬ ಭಯ ಕಾಡುತ್ತಿತ್ತು. ಮಗನ ಬುದ್ಧಿವಂತಿಕೆ ಹಾಗೂ ಸಮಯ ಪ್ರಜ್ಞೆ ಪರೀಕ್ಷಿಸಲು ಮಾರ್ತಾಂಡನು ತನ್ನ ಮಗನನ್ನು ಕರೆದು, ಮಗನೇ, ನನ್ನ ಬಳಿ ಇದ್ದ ಪಾರಂಪರಿಕ ಆಸ್ತಿಯನ್ನು ಉಳಿಸಿಕೊಳ್ಳದೆ ಹೋದೆ. ತಲೆತಲಾಂತರದಿಂದ ಬಂದ ಅಷ್ಟೂ ಸಂಪತ್ತನ್ನು ಸ್ನೇಹಿತನ ಮಾತು ಕೇಳಿ ಕಳೆದುಕೊಂಡಿದ್ದೇನೆ. ಈ ನಿನ್ನ ಅಪ್ಪನನ್ನು ಕ್ಷಮಿಸು. ನನ್ನ ಬಳಿ ನಿನಗೆ ಕೊಡಲು ಈ 1000 ರೂಪಾಯಿ ಬಿಟ್ಟು ಇನ್ನೇನೂ ಉಳಿದಿಲ್ಲ. ಸಾಲಗಾರರು ಕುತ್ತಿಗೆಯ ಮೇಲೆ ಕೂತಿದ್ದಾರೆ. ಅವರು ಈ 1000 ರೂಪಾಯಿ ನೋಡಿದರೆ ಇದೂ ಇಲ್ಲದಂತಾಗುತ್ತದೆ. ನಿನಗೆ ನನ್ನ ಚಿಂತೆ ಬೇಡ. ನಾನು ಹೇಗೋ ಇಲ್ಲಿ ಜೀವನ ಮಾಡುತ್ತೇನೆ. ಈ 1000 ರೂಪಾಯಿಯಿಂದ ನಿನ್ನ ಭವಿಷ್ಯ ಕಟ್ಟಿಕೋ ಎಂದು ಮಗನಿಗೆ ದೇಶಾಂತರ ಹೋಗಲು ಹೇಳುತ್ತಾನೆ. ತಂದೆಯ ಮಾತು ಕೇಳಿ, ಅಪ್ಪ, ದುಡ್ಡು ಇವತ್ತಿರತ್ತೆ, ನಾಳೆ ಹೋಗತ್ತೆ. ಕಾಗದದ ತುಂಡಿಗೆ ಬೆಲೆ ಕಟ್ಟುತ್ತಾ ಸ್ವಂತ ಅಪ್ಪನನ್ನು ನಡು ನೀರಲ್ಲಿ ಬಿಟ್ಟು ಹೋಗುವವನು ನಾನಲ್ಲ. ಇಲ್ಲೇ ಇದ್ದು ಜಯಿಸೋಣ. ಈ ಸೋಲು ಶಾಶ್ವತ ಅಲ್ಲ. ಜನ ನಿಮ್ಮ ಬಗ್ಗೆ ಇಟ್ಟಿರುವ ಗೌರವ, ನಂಬಿಕೆ ಮುಖ್ಯ. ನಾನು ನಿಮ್ಮ ಮಗ, ಓಡಿ ಹೋಗುವುದಿಲ್ಲ ಅಪ್ಪ ಎಂದು ಧೈರ್ಯ ತುಂಬುವ ಮಾತನಾಡುತ್ತಾನೆ ಉತ್ತಮ ಕುಮಾರ. ಮಗನ ಮಾತು ಕೇಳಿ ತಂದೆಯ ಕಣ್ಗಳಲ್ಲಿ ನೀರು ತುಂಬಿತ್ತು. ತನ್ನ ಉತ್ತಮ ಮಗನನ್ನು ಶಂಕಿಸಿದೆನಲ್ಲ ಎಂದು ನೊಂದುಕೊಂಡನು. ಆದರೂ ಇದು ಪಾರಂಪರಿಕ ಆಸ್ತಿಯನ್ನು ಉಳಿಸಿ ಬೆಳೆಸುವ ಉತ್ತರಾಧಿಕಾರಿಯ ಆಯ್ಕೆ. ಆದ್ದರಿಂದ ಮಗನನ್ನು ಮತ್ತಷ್ಟು ಪರೀಕ್ಷಿಸಲು, ಮಗನೇ, ನೀನು ಹೇಳುವುದು ಸರಿಯೇ, ಆದರೆ ನನ್ನ ಸಾಲದ ಭಾರ ನಿನ್ನ ಹೆಗಲೇರಿದೆ. ಇಲ್ಲೇ ಇದ್ದರೆ ಸಾಲಗಾರರು ನಿನ್ನ ಜೀವನ ಹಾಳು ಮಾಡುತ್ತಾರೆ. ನನ್ನ ಮಾತು ಕೇಳು. ಈ 1000 ರೂಪಾಯಿಯಿಂದ ಹೊಸ ಜೀವನ ಪ್ರಾರಂಭಿಸು ಎಂದು ಬುದ್ಧಿ ಹೇಳಿದರು. ಇದಾವುದಕ್ಕೂ ಬಗ್ಗದ ಉತ್ತಮ ಕುಮಾರನು ತಂದೆಯ ಕಾಲಿಗೆ ಬಿದ್ದು ಗಳಗಳನೆ ಅಳತೊಡಗಿದನು. ಅಪ್ಪ, ನನ್ನನ್ನು ಕ್ಷಮಿಸಿ. ನಿಮ್ಮ ಬಿಟ್ಟು ನಾನು ಹೋಗಲಾರೆ. ಆದದ್ದು ಆಗಲಿ ಎಂದು ಹಠ ಹಿಡಿದನು ಕುಮಾರ. ಇನ್ನೂ ಮಗನನ್ನು ಪರೀಕ್ಷಿಸುವುದು ಸರಿಯಿಲ್ಲ ಎಂದು ಅರಿತ ತಂದೆ ಮಗನ ಉತ್ತಮ ಗುಣನಡತೆಗೆ ಮನಸೋತು, ಕುಮಾರ, ಈಗ ನೀನು ನನ್ನನ್ನು ಕ್ಷಮಿಸು. ಇಷ್ಟು ಹೊತ್ತು ನಾನು ನಿನ್ನಲ್ಲಿ ಹೇಳಿದ್ದೆಲ್ಲವೂ ಸುಳ್ಳಷ್ಟೇ. ನಮ್ಮ ಪಾರಂಪರಿಕ ಸ್ವತ್ತಿನ ಏಕೈಕ ವಾರಸುದಾರನಾಗಲು ನೀನು ಯೋಗ್ಯನೇ ಎಂಬ ಸಣ್ಣದೊಂದು ಯೋಚನೆ ನನ್ನ ಕಾಡುತ್ತಿತ್ತು. ಈ ನನ್ನ ಪರೀಕ್ಷೆಯಲ್ಲಿ ನೀನು ನನ್ನನ್ನೇ ಸೋಲಿಸಿದೆ. ಶಬಾಷ್ ಮಗನೇ, ಈ ನಿನ್ನ ಸನ್ನಡತೆ ನಿನ್ನನ್ನ ಗೆಲ್ಲಿಸಿದೆ. ನಮ್ಮ ಇಡೀ ಸಾಮ್ರಾಜ್ಯದ ಅಧಿಪತಿ ನೀನು. ನಿನಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ತಂದೆ ಮಾರ್ತಾಂಡ. ಇದಕ್ಕೆ ಹಿರಿಯರು ಹೇಳೋದು, ಸನ್ನಡತೆ, ಸಚ್ಚಾರಿತ್ರ ಹುಟ್ಟಿಗೊಂದು ಅರ್ಥ, ಬದುಕಿಗೊಂದು ಸಾರ್ಥಕತೆ ನೀಡುತ್ತದೆ. ಗುಣ ನಡತೆ ಇದ್ದಲ್ಲಿ ಹಣ ತಾನಾಗೇ ಬರುತ್ತದೆ. ದುಡ್ಡು ದೊಡ್ಡದಲ್ಲ, ಮೌಲ್ಯ ಮುಖ್ಯ. ಹೆತ್ತವರಿಗೆ ಹೆಗಲಾಗುವುದು ಮಕ್ಕಳ ಕರ್ತವ್ಯ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆಯಿತು ಅನ್ಕೊಂತೀನಿ. ಹೆಚ್ಚು ಕನ್ನಡ ಪುಸ್ತಕವನ್ನ ಓದಿ ನಮ್ಮಂತಹ ಚಿಕ್ಕ ಲೇಖಕರನ್ನ ಪ್ರೋತ್ಸಾಹಿಸಿ ಕನ್ನಡ ಸಾಹಿತ್ಯವನ್ನ ಬೆಳೆಸಿ. ನಮಸ್ಕಾರ.